ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ವರ್ಷ ನಮ್ಮ ತಾಲೂಕಿನ ಫಲಿತಾಂಶ ಕಳೆದ ವರ್ಷಕ್ಕೆ ಹೋಲಿಸಿದೆ ಆಗಲಿ 10% ಕಡಿಮೆ ಆಗಿದೆ. ಆದರೆ ಗುಣಮಟ್ಟದಲ್ಲಿ ಕಳೆದ ವರ್ಷಕ್ಕಿಂತ ನಾವು ಜಾಸ್ತಿಯನ್ನು ಸಾಧನೆ ಮಾಡಿದ್ವಿ. ಅವೆಲ್ಲ ನಮ್ಮ ಶಿಕ್ಷಕರ ಪರಿಶ್ರಮ ಉಳಿಸಬೇಕಾಗಿದೆ. ಸರ್, ನಮಗೆ 70.38 ಫಲಿತಾಂಶ ಇದೆ ಸರ್. ಈ ಸರಿ ನಮ್ದು 60.38 ಇದೆ. 10% ಕಮ್ಮಿ ಆಗಿದೆ. ಜನರಲ್ ಆಗಿ 20% ಕಳೆದ ವರ್ಷ ನಮಗೆ ಗ್ರೇಸ್ ಕೊಟ್ಟಿದ್ರು ಕರೋನಾ ಸೀಸನ್ ಅಂತ ಹೇಳಿ. ಅವಾಗ ನಮ್ಮ ತಾಲೂಕಿನ ವಾಸ್ತವ ಫಲಿತಾಂಶ 42% ಸರ್. ಈಗ ನಮ್ದು 60% ಆಗಿದೆ. ಸುಮಾರು 18% ನಮ್ಮ ರಿಸಲ್ಟ್ ಎನಾನ್ಸ್ ಆಗಿದೆ ಸರ್. ಅದಕ್ಕೆ ನಮ್ಮ ಶಿಕ್ಷಕರು ನವೆಂಬರ್ ತಿಂಗಳಿಂದ ಹಾಕಿರ್ತಕ್ಕಂಥ ಶ್ರಮ ಅವರಿಗೆ ಫಲಿಸಿರ್ತಕ್ಕಂಥ ಸರ್. ಹಾಗಾಗಿ ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮೆಲ್ಲ ಶಿಕ್ಷಕರಿಗೂ ನಮ್ಮ ಇಲಾಖೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಪೋಷಕರಿಗೂ ಸರ್ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸರ್. ಸರ್, ಕಳೆದ ವರ್ಷ ನಮ್ದು 600ಕ್ಕಿಂತ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 5 ಸರ್. ಈ ಸರಿ 42ಕ್ಕೆ ಏರಿದೆ. ಅದೆಲ್ಲ ವಿದ್ಯಾರ್ಥಿಗಳ ಪ್ರತಿಫಲ. ಕಳೆದ ಸರಿ ನಮ್ದು ಹೈಯೆಸ್ಟ್ ಸ್ಕೋರ್ ಇದ್ದಿದ್ದು 614. ಈ ಸರಿ ಅದು 621 ಆಗಿದೆ. 621 ಏನು ನಮ್ದು ಹೈಯೆಸ್ಟ್ ತಾಲೂಕಿನ ಟಾಪರ್ ಇದ್ದಾರೆ. ಇಡೀ ಸ್ಟೇಟ್ ನಲ್ಲಿ ಇರ್ತಕ್ಕಂಥ 621 ಸ್ಕೋರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 259. ಆ 259 ವಿದ್ಯಾರ್ಥಿಗಳಲ್ಲಿ ನಮ್ಮ ತಾಲೂಕಿನ ಒಬ್ಬ ವಿದ್ಯಾರ್ಥಿ ಹೇಳೋದಕ್ಕೆ ಹೆಮ್ಮೆ ಆಗ್ತಾ ಇದೆ. ಹಾಗಾಗಿ ನಮ್ಮ ವೃಕ್ಷಪ ಶಾಲೆಯ ಎಲ್ಲ ಸಿಬ್ಬಂದಿಗಳನ್ನು ಅಭಿನಂದನೆ ಸಲ್ಲಿಸ್ತಾನೆ. ಸರ್ಕಾರಿ ಶಾಲೆಗಳಲ್ಲಿ 11 ವಿದ್ಯಾರ್ಥಿಗಳು 600ಕ್ಕಿಂತ ಹೆಚ್ಚಿಗೆ ತಗೊಂಡಿದ್ದಾರೆ ಅಂಕಗಳನ್ನ. ಅನುದಾನಿತ ಶಾಲೆಗಳಲ್ಲಿ 3 ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಹಾಗೆ 28 ವಿದ್ಯಾರ್ಥಿಗಳು ಅನುದಾನ ರಹಿತ ಶಾಲೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 42 ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ವರ್ಷದಲ್ಲಿ ನಮಗೆ ಅತ್ಯಂತ ಹೆಚ್ಚು ಫಲಿತಾಂಶ ಕೊಡೋದ್ರ ಮೂಲಕ ಧನಾತ್ಮಕವಾಗಿ ಕೊಂಡ್ಕೊಳ್ತಾ ಇದ್ದಾರೆ. ಯಾವುದೇ ಕಳಂಕ ರಹಿತವಾಗಿ ಬರೆದಿರ್ತಕ್ಕಂಥ ಪರೀಕ್ಷೆ ಸರ್. ಇದೆಲ್ಲೂ ಸಹ ಒಂದು ಅಕ್ಷರವನ್ನು ನಾವೆಲ್ಲೂ ಆಪರೇಟ್ ಮಾಡಿಲ್ಲ ಸರ್. ಬಹುಶಃ ನಮ್ಮ ಹೊಸದುರ್ಗ ಇತಿಹಾಸದಲ್ಲೇ ಪಾರದರ್ಶಕವಾಗಿರತಕ್ಕಂಥ ಪ್ರಥಮ ಪರೀಕ್ಷೆ ಇದು. ಹಾಗಾಗಿ ನಾವು ಸ್ವಲ್ಪ ಹುಟ್ಟಿದ ಆಗಿರ್ಬೋದು, ಅದು ನಮಗೆ ಹೆಮ್ಮೆ ಇದೆ ಆ ಫಲಿತಾಂಶದಲ್ಲಿ. ನಮ್ಮಲ್ಲಿ ಜಾಸ್ತಿ ಪಾಸ್ ಆಗಿರೋರು ಹುಡುಗಿಯರ ಸರ್. ಹುಡುಗರು ಸ್ವಲ್ಪ ಕಮ್ಮಿನೇ. 1450 ವಿದ್ಯಾರ್ಥಿಗಳಲ್ಲಿ ಇನ್ನೂ 742 ಹುಡುಗರು ಅಷ್ಟೇ ಪಾಸ್ ಆಗಿದ್ದಾರೆ. ಹುಡುಗಿಯರು 1344, 950 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಹಾಗಾಗಿ ಅವರಿಂದ ಒಂದಿದ್ದು ಫಲಿತಾಂಶ ಮುಂದಾಗ್ತಾ ಇದೆ. ಆ ಗಂಡು ಮಕ್ಕಳು ವಿದ್ಯಾರ್ಥಿಗಳಲ್ಲಿ ಆ ಓದ್ತಕ್ಕಂಥ ಕ್ರೇಜ್ ಕಮ್ಮಿ ಆಗ್ತಿರೋದು ನಮ್ಮೆಲ್ಲ ದುರಂತ. ಆ ಮೊಬೈಲ್ ಬೀಳಿದಾರೋ ಅಥವಾ ಮತ್ತು ಬೇರೆ ಬೇರೆ ಯಾರೋ ಪೋಷಕರು ಎಷ್ಟೇ ಸಲಹೆ ಮಾಡಿದ್ರು ಆ ಮಕ್ಕಳು ಉದಾಸೀನ ಮಾಡ್ತಾ ಇದ್ದಾರೆ. ದಯಮಾಡಿ ವಿದ್ಯಾರ್ಥಿಗಳಲ್ಲಿ ವಿನಂತಿ, ಎಷ್ಟೇ ನಾವು ವ್ಯಾಸಂಗ ಮಾಡಿದ್ರು, ಎಷ್ಟೇ ಅಂಕಗಳನ್ನು ಪಡೆದ್ರು, ನಿಮಗೆ ತೇರ್ಗಡೆ ಪ್ರಮಾಣ ಪತ್ರ ಅಷ್ಟೇ. ನಮಗೆ ಎಲ್ಲರಿಗೂ ಸಂಸ್ಕಾರ ಸಿಗಬೇಕು ಅಂದ್ರೆ ಮನೆಯಿಂದ ಸಿಗಬೇಕು. ಅದು ತಂದೆ ತಾಯಿಗಳಿಂದ ಪ್ರಾಪ್ತವಾಗಬೇಕು. ನಾವೇನ್ ಕೊಡ್ಬೋದು, ನಮ್ಮ ಶಿಕ್ಷಕರು ಏನ್ ಕೊಡ್ಬೋದು, ಇಲಾಖೆ ಏನ್ ಕೊಡ್ಬೋದು ಅಂತ ಹೇಳಿದ್ರೆ ನಿಮ್ಗೆ ಅಂಕಗಳನ್ನು ಕೊಡ್ತೇವೆ ಅಷ್ಟೇ. ನೀವು ಇಷ್ಟು ಬೆಳೆಸಿದ್ದೀರಾ ಅಂತ ಹೇಳಿ ಅವು ಯಾವ್ದು ಉಪಯೋಗ ಆಗೋದಿಲ್ಲ. ಆದ್ರೆ ಮನೆಯಿಂದ, ತಂದೆ ತಾಯಿಯಿಂದ, ಗುರು ಹಿರಿಯರಿಂದ ನೀವು ಏನ್ ಕಲಿತಿರ್ತೀರಿ ಸಂಸ್ಕಾರ ಕೊನೆಯ ತನಕ ಉಳಿತಕ್ಕಂಥ ಅದೇ ಮಾನವೀಯತೆಯ ಗುಣವನ್ನು ನಾವೆಲ್ಲ ಬೆಳೆಸ್ಕೊಂಡು ಇವತ್ತಿನ ಈ ಕಾಲಘಟ್ಟದಲ್ಲಿ ನಾವಿನ್ನೂ ಹೆಚ್ಚಿನದಾಗಿ ಸಾಧನೆಯನ್ನು ಮಾಡಬೇಕು. ಬಹುಶಃ ನಮ್ಮಲ್ಲಿ SSLC ಎಕ್ಸಾಮು ಬಹಳ ಬಿಗಿಯಾಗಿ ನಡೀತೋದ್ರಿಂದ ಈ ಶೈಕ್ಷಣಿಕ ವರ್ಷದಿಂದ ಬಹುಶಃ ಕಾಲೇಜುಗಳಲ್ಲಿ ಫಲಿತಾಂಶ ಸೆಕೆಂಡ್ PU ಫಲಿತಾಂಶ ಉತ್ತಮವಾಗಿ ಬರ್ತದೆ ಅಂತ ಹೇಳಿ ನಾನು ನಿರೀಕ್ಷೆಯನ್ನು ಮಾಡ್ತೇನೆ. ಬಹುಶಃ ನಾವು ಗುರುಮೂರ್ತಿ ಸರ್ ಹತ್ರ ಅಲ್ಲೇ ಮಾತಾಡಿದ್ದಾರೆ. ಮಕ್ಕಳ ನಮಗೆ ಗೊತ್ತಿಲ್ಲ, ಕೆಲವು ಟೀಚರ್ಸ್ಗಳಿಗೂ ಗೊತ್ತಿಲ್ಲ, ಪೇರೆಂಟ್ಸ್ಗಳಿಗೂ ಗೊತ್ತಿಲ್ಲ. ಕಳೆದ ವರ್ಷ ನಮಗೂ ಗೊತ್ತಿಲ್ಲ ಹಾಗೆ ಮಾನ್ಯ ಶಾಸಕರು ವಿವಿಧ ಶಾಲೆಗಳಿಗೆ
ಸುಮಾರು 19 ಕೋಟಿಯನ್ನು ದುಡ್ಡನ್ನು ಮಂಜೂರು ಮಾಡಿಸ್ತಾರೆ. ಕಾಮಗಾರಿಗಳು, ಹೊಸ ಬಿಲ್ಡಿಂಗ್ ಆಗಿರ್ಬೋದು, ರಿಪೇರಿಗಳಾಗಿರ್ಬೋದು. ಸುಮಾರು ನಾವು 4,80,00,000ದಲ್ಲಿ ಹೊಸದಾಗಿ ಒಂದು ಆದರ್ಶ ಶಾಲೆಯನ್ನು ಬರವಿಕಲ್ ಜಾಗದಲ್ಲಿ ಈಗಾಗಲೇ ಪ್ರಾರಂಭ ಮಾಡೋದಕ್ಕೆ ಜಾಗವನ್ನು ಪರಿಶೀಲನೆ ಮಾಡಿ ಆಗಿದೆ. ಅದು ಶೀಘ್ರದಲ್ಲಿ ಆದರೆ ಸಂಪೂರ್ಣವಾಗಿ 6ನೇ ಕ್ಲಾಸಿಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿ ಕನ್ವರ್ಟ್ ಆಗ್ತದೆ. ಆದರ್ಶ ಶಾಲೆ ಅದು ಒಂದು ಕೊಡುಗೆಯನ್ನು ಕೊಡ್ತಾರೆ ಸಾಹೇಬರು. ಅದ್ರ ಜೊತೆಗೆ ಇನ್ನೊಂದು ಹೆಮ್ಮೆ ಹೇಳೋಕೆ ಇಷ್ಟಪಡ್ತಾನೆ. ಕಳೆದ ಸರಿ ನಮಗೆ 1,107 ಮಕ್ಕಳು NMS ಎಕ್ಸಾಮ್ ಅನ್ನು ಬರೆದಿದ್ರು. ಇಡೀ ನಮ್ಮ ಜಿಲ್ಲೆಯಲ್ಲೇ ಟಾಪ್ ಆಗಿ ನಮ್ಮ ಜಿಲ್ಲೆ 59 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇದು ನಮ್ಮ ಈ ಶಾಲೆಯಲ್ಲಿ ಸುಮಾರು 37 ವಿದ್ಯಾರ್ಥಿಗಳು ಪಾಸ್ ಆಗಿರೋ ಮೂಲಕ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಈ ಶಾಲೆಗೆ ತಲುಪಿದೆ. ಹಾಗಾಗಿ ಆ ಒಂದು ಪರಿಶ್ರಮ ಪಟ್ಟಂತಹ ಎಲ್ಲ ಶಿಕ್ಷಕರ ಮಿತ್ರರಿಗೂ ಹಾಗೂ ಈ ಶಾಲೆಯ ಉಪ ಪ್ರಾಂಶುಪಾಲರಿಗೆ ಅಭಿನಂದನೆ, ಇಲಾಖೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದು ನಾವು ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಭವಿಷ್ಯದ ಹೆಜ್ಜೆಯನ್ನು ನಾವು ಇಟ್ಕೊಂಡು ನಮ್ಮ ಜೀವನವನ್ನು ಉಜ್ವಲಗೊಳಿಸಬೇಕಾಗಿರ್ತಕ್ಕಂಥ ಇನ್ನೂ ಹೆಜ್ಜೆ ಸಾಕಷ್ಟು ಇದೆ. ಹಾಗಾಗಿ ಬೇರೆ ಬೇರೆ ಕನಸನ್ನು ಕಂಡಂತಹ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳ ಕನಸನ್ನು ನನಸು ಮಾಡಿ ಅಂತೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ನಾನು ಹಾಕಿಕೊಡ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು ಹಾಗೆ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಸರ್ಕಾರಿ ಪ್ರೌಢಶಾಲೆ, ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ದೇನೆ ನಾನು. ನಮ್ಮ ಸರ್ಕಾರಿ ಶಾಲೆ ಯಾವ ಪ್ರೈವೇಟ್ ಸ್ಕೂಲಿಗೂ ಕಡಿಮೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಪಾಠ ಮಾಡ್ತಾರೆ. ಹಾಗೆ ಸ್ಪೆಷಲ್ ಕ್ಲಾಸ್ ಆಗಿರ್ಬೋದು, ಎಲ್ಲದನ್ನು ಟೈಮಿಂಗ್ ತಗೊಂಡು ಗ್ರೂಪ್ ಸ್ಟಡಿ ಅದೆಲ್ಲ ಕೂರಿಸಿ ಓದಿಸಿ ಎಲ್ಲದನ್ನು ಕರೆಕ್ಟ್ ಟೈಮಿಂಗ್ ಮಾಡಿಸಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ಲಾಸಸ್ ಎಲ್ಲ ತಗೊಂಡು ಪಾಠ ಮಾಡಿದ್ದಾರೆ. ಯಾವ ಒಂದು ಪಿನ್ ಪಾಯಿಂಟ್ ಕೂಡ ಕಡಿಮೆ ಇಲ್ಲ ಪ್ರೈವೇಟ್ ಸ್ಕೂಲಿಗಿಂತ. ಮತ್ತೆ ನಮ್ಮ BP ಸರ್ ಅವರು ಕರೆಕ್ಟ್ ಆಗಿ ಟೀಚರ್ಸಿಗೆ ಗೈಡ್ ಮಾಡಿ ಯಾವುದೇ ಡೌಟ್ಸ್ ಇದ್ರು ಕೇಳಿ ಟೀಚರ್ಸಿಗೆ, ಅದಾದ್ಮೇಲೆ ಯಾವುದೇ ರೀತಿಯ ತೊಂದರೆ ಬರದಂತೆ ನೋಡ್ಕೊಂಡು ತುಂಬಾ ಚೆನ್ನಾಗಿ ನಮಗೆ ಈ ವರ್ಷ ಓದುವ ರೀತಿಯಲ್ಲಿ ಮಾಡಿ ಆ ಎನ್ವಿರಾನ್ಮೆಂಟ್ ಮಾಡಿಕೊಟ್ಟು ನಮಗೆ ಓದಿಸಿದ್ದಾರೆ. ಹಾಗೂ ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾಠ ಮಾಡಿದ್ದಾರೆ. ನಮ್ಮ ಕ್ಲಾಸ್ ಟೀಚರ್ ಆಗಿರ್ಬೋದು, ಎಲ್ಲ ಟೀಚರ್ ಕೂಡ ತುಂಬಾ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಮತ್ತೆ ಸರ್ಕಾರಿ ಹಾಗೆ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಸ್ಪೋರ್ಟ್ಸ್ಗೂ ಸಪೋರ್ಟ್ ಮಾಡಿರ್ತಾರೆ. ಎಸ್ಪೆಷಲಿ ಸ್ಪೋರ್ಟ್ಸ್ ಅಂದ್ರೆ ಹುಡುಗರಿಗೆ ತುಂಬಾ ಇಷ್ಟ ಇರುತ್ತೆ. ಸ್ಪೋರ್ಟ್ಸ್ ಕೂಡ ಆಡ್ಕೊಂಡು ಓದೋ ತರ ಸೌಲಭ್ಯವನ್ನು ಕೊಡೋದೇ ಸರ್ಕಾರಿ ಶಾಲೆ. ಹಾಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಶುಭೋದಯಗಳು. ಮೊದಲಾಗಿ ಹೇಳ್ಬೇಕು ಅಂದ್ರೆ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಅದೇ ತರ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿ 600ಕ್ಕೂ ಹೆಚ್ಚು ಅಂಕಗಳನ್ನು ತೆಗೆದಿರುವಂತ ನನ್ನ ಮಿತ್ರರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಮೊದಲಾಗಿ ಹೇಳ್ಬೇಕು ಅಂತ ಅಂದ್ರೆ ಶ್ರಮವೂ ನನ್ನದು, ಸಮಯವೂ ನನ್ನದು, ಅದರ ಪ್ರತಿಫಲವೂ ನನ್ನದಾಗುತ್ತೆ ಅನ್ನೋದಕ್ಕೆ ಇದೇ ಅಂಕಗಳು ಸಾಕ್ಷಿ ಅಂತ ನಾನು ಹೇಳ್ತೀನಿ. ಅದೇ ತರ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲೆ ವಿಭಾಗ ಹೊಸದುರ್ಗ. ಇಲ್ಲಿ ಗೌರ್ಮೆಂಟ್ ಸ್ಕೂಲು ಬರೀ ಏನು ಇಲ್ಲ ಪೊಳ್ಳಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ. ಅದೇನಿಲ್ಲ, ಅದು ಎಲ್ಲ ನಮ್ಮ ಕೈ ಇರುತ್ತೆ ಅಷ್ಟೇ. ನಾವು ಓದ್ಬೇಕು, ಈ ಒಂದು ನಮ್ಮ ಡೆಸ್ಟಿನೇಷನ್ ಏನ್ ಗುರಿ ಇದೆ ಅದನ್ನ ಮುಟ್ಲೇಬೇಕು ಅಂತ ಛಲ ಇದೆ ಸಾಕು. ಟೀಚರ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅದೇ ತರ ನಾನು ಓದಿದ್ದು D ಸೆಕ್ಷನ್ ಅಲ್ಲಿ ನಮ್ಮ D ಸರ್ ನಮ್ಮ ಕ್ಲಾಸ್ ಟೀಚರ್ ಆಗಿದ್ರು. ಫಸ್ಟ್ ಓದೋದು ಒಂದೆಲ್ಲ ಇಂಪಾರ್ಟೆಂಟು, ಡಿಸಿಪ್ಲಿನ್ ಅನ್ನೋದು ಇಂಪಾರ್ಟೆಂಟು. ಓದಿದ ಜೊತೆಗೆ ನಾವು ಎಷ್ಟು ಡಿಸಿಪ್ಲಿನ್ ಆಗಿರ್ತೀವೋ ಅದೇ ತರ ನಾವು ಆ ಜ್ಞಾನನ ಅಷ್ಟೇ ಬೇಗ ಪಡ್ಕೊಳ್ಳೋಕೆ ತುಂಬಾ
ಉತ್ತಮವಾದದ್ದು ಅಂತಂದ್ರೆ ಡಿಸಿಪ್ಲಿನು. ಅದೇ ತರ ಕೆಟ್ಟ ಅಂದ್ರೆ ಈ ಏಜಲ್ಲಿ ಕೆಟ್ಟ ಥಿಂಗ್ಸ್ ಎಲ್ಲ ಬರ್ತದೆ, ಆ ಥರ ಅದನ್ನೆಲ್ಲ ಬಿಟ್ಬಿಟ್ಟು ನಮ್ದೇನಿದೆ ಗುರಿ ಅದನ್ನ ಒಂದೇ ನಾವು ನೋಡ್ಕೋಬೇಕು. ಅದೇ ತರ ಇಡೀ ನನ್ನ ಸ್ಕೂಲಲ್ಲಿ ಎಲ್ಲ ಟೀಚರ್ಸು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಿದ್ರು. ನನಗೆ ಗೊತ್ತಿಲ್ಲ ನಾನು ಎಷ್ಟು ಮಾರ್ಕ್ಸ್ ತೆಗಿತೀನಿ ಅಂತ, ಯಾಕಂದ್ರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಹಳ್ಳಿಗೆ ಓದಿದ್ದು. ಆದರೆ ನನಗೇನು ಬರ್ತಾ ಇರಲಿಲ್ಲ. ಇಷ್ಟು ಇಲ್ಲೆಲ್ಲ ಬಂದ್ಬಿಟ್ಟು ಸರ್ ಯಾವ ಥರ ತಿಳ್ಕೊಂಡು ಯಾವ ಥರ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಎಲ್ಲ ತಿಳ್ಕೊಂಡು ಮ್ಯಾಮ್ ಹೇಳ್ತಿದ್ರು, ನೀನು ತುಂಬ ಭಯ ಪಡ್ತೀಯ, ಭಯ ಪಡಬೇಡ, ಚೆನ್ನಾಗಿ ಓದ್ತೀಯ, ಅದೇ ಥರ ನೀನು ಭಯ ಪಡ್ಕೊಂಡೆ ಟೆನ್ಷನ್ ತಂದು ಚೆನ್ನಾಗಿ ಓದು ಅಂತ ತುಂಬ ನನಗೆ ಅಷ್ಟು ಎಲ್ಲ ಹೇಳ್ಕೊಟ್ಟಿದ್ರು. ಆ ಥರ ಬರೀ ಟೀಚರ್ಸು ಯಾವ ಥರ ಜೀವನದಲ್ಲಿ ನಾವು ಒಂದ್ಸಲ ಸೋತ್ರೆ ಅದೇ ನಮ್ಮ ಜೀವನದ ಕೊನೆ ದಾರಿ ಅಂತ ಹೇಳ್ತಿಲ್ಲ. ಒಂದ್ಸಲ ಸೋತಿದ ತಕ್ಷಣ ಅದನ್ನೇ ಚಾಲೆಂಜ್ ತಗೊಂಡು ನಾವು ಇನ್ನೂ ದೊಡ್ಡದಾಗಿ ಏನಾದರೂ ಸಾಧನೆ ಮಾಡಬೇಕು ಅಂತ ಈ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ನಂಗೆ ತುಂಬ ಇಷ್ಟ ಆಯಿತು. ಮತ್ತೆ ಅದರಲ್ಲಿ ನನಗೆ ತುಂಬ ಸಪೋರ್ಟಿವ್ ಅಂದರೆ ನಮ್ಮ ಮಾಸ್ಟರ್ ಮಮತಾ ಮಿಸ್ ಅಂತ ಅವರು ಬೆಳಗ್ಗೆ ಎಲ್ಲ ಬೇಗ ಎದ್ಬಿಟ್ಟು ಚೆನ್ನಾಗಿ ಓದ್ಕೊಂಡು ತುಂಬ ಸಪೋರ್ಟ್ ಮಾಡ್ತಿದ್ರು. ಏನೇ ಒಂದು ಆನ್ಲೈನ್ ನನಗೆ ಗೊತ್ತಾಗ್ತಿಲ್ಲ ಅಂದರೆ ಎಲ್ಲ ಹೇಳ್ಕೊಡ್ತಿದ್ರು. ಸೊ ನನಗೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸಕ್ಸಸ್ ಇಸ್ ಎ ಜರ್ನಿ ನಾಟ್ ಎ ಡೆಸ್ಟಿನೇಷನ್ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಹಾಸನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಎಲ್ಲ ಪೋಷಕರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರಗಳು. 600ಕ್ಕೂ ಹೆಚ್ಚು ಅಂಕ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೊಡ್ತೀನಿ. ನಂತರನೇ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಓದಿ 600ಕ್ಕೂ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದೀರಾ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ನನ್ನ ಮೇನ್ ಸಕ್ಸಸ್ಸಿಗೆ ಕಾರಣ ಅಂದರೆ ನನ್ನ ಪೇರೆಂಟ್ಸ್ ಮತ್ತು ನನ್ನ ಸ್ಕೂಲ್. ನನ್ನ ಪೇರೆಂಟ್ಸ್ ಇಲ್ಲ ಅಂದಿದ್ರೆ ಇದು ಆಗ್ತಾನೆ ಇರಲಿಲ್ಲ. ಎಸ್ಪೆಷಲಿ ನನ್ನ ಅಮ್ಮ ಯಾವಾಗಲೂ ಸಪೋರ್ಟ್ ಮಾಡ್ತಿದ್ರು, ನಾನೇನೇ ಡೌಟ್ ಹೇಳಿದ್ರು ಎಲ್ಲ ಹೇಳ್ಕೊಡೋರು. ಮತ್ತು ಮೇಯ್ನಾಗಿ ನನ್ನ ಅಕ್ಕನೂ ಅಷ್ಟೇ, ಅವಳು ಸಹ ಯಾವಾಗಲೂ ಸಪೋರ್ಟಿವ್ ಆಗಿರ್ತಿದ್ಲು, ಅವಳು ಸಖತ್ ಹೆಲ್ಪ್ ಮಾಡ್ತಿದ್ಲು. ಮತ್ತು ಮೇಯ್ನ್ ನನ್ನ ಸ್ಕೂಲ್ ಗುಡ್ಸಿಂಪೇಡ್ ಇಂಗ್ಲೀಷ್ ಮೀಡಿಯಂ. ನಾನು ಬೇಬಿ ಸಿಟ್ಟಿಂಗಿಂದ 10th ತನಕ ಅದೇ ಸ್ಕೂಲಲ್ಲಿ ಓದಿದ್ದು. ನಮ್ಮ ಪ್ರಿನ್ಸಿಪಲ್ ಮತ್ತು ನಮ್ಮ ಚೇರ್ಮನ್ ಪ್ರಸನ್ನ ಸರ್ ಮತ್ತು ಅಮಲಾ ಮಿಸ್ ನಮಗೆ ತುಂಬ ಹೆಲ್ಪ್ ಮಾಡಿದ್ರು, ಯಾವಾಗಲೂ ಸಪೋರ್ಟಿವ್ ಆಗಿದ್ದರು. ಮತ್ತು ನಮ್ಮ ಟೀಚರ್ಸ್ ಸಹ ಅಷ್ಟೇ ಯಾವಾಗಲೂ ಸಪೋರ್ಟಿವ್ ಆಗಿದ್ದರು. ನಾವು ಏನೇ ಡೌಟ್ಸ್ ಕೇಳಿದ್ರು ಕ್ಲಿಯರ್ ಮಾಡ್ತಿದ್ರು, ನಮಗೆಲ್ಲ ಕಾನ್ಸೆಪ್ಟ್ಸ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಮಾಡಿ ಹೇಳ್ಕೊಡ್ತಿದ್ರು. ಮತ್ತು ನನ್ನ ಫ್ರೆಂಡ್ಸ್ ಸಹ ಅಷ್ಟೇ, ನನಗೂ ಅವರು ಯಾವಾಗಲೂ ನನಗೆ ಸಪೋರ್ಟಿವ್ ಆಗಿದ್ರು, ಯಾವಾಗಲೂ ನನಗೆ ಹೆಲ್ಪ್ಫುಲ್ ಆಗಿದ್ರು. ಸೊ ನನ್ನ ಸ್ಕೂಲ್ ಅವರಿಗೆ ಮತ್ತು ನಮ್ಮ ಟೀಚರ್ಸ್, ನನ್ನ ಫ್ರೆಂಡ್ಸ್ಗೆಲ್ಲ ಸಹ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ವೇದಿಕೆ ಇರ್ತಕ್ಕಂಥ ಎಲ್ಲರೂ ಕೂಡ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಇಲ್ಲಿ ಸರ್ಕಾರಿ ಪ್ರೌಢಶಾಲೆ, ಅನುದಾನಿತ ಪ್ರೌಢಶಾಲೆ, ಅನುದಾನ ರಹಿತ ಪ್ರೌಢಶಾಲೆ ಮತ್ತು ನಮ್ಮ ಮೊರಾರ್ಜಿ ಶಾಲೆ, ಈ 4 ಹಂತದ ಶಾಲೆಗಳು ಹೊಸದಲ್ಲಿ ನಡೀತಾ ಇದೆ. ಕೋಲಾರ ಸ್ಕೂಲ್ ರಿಸಲ್ಟ್ ಬಂದಿದ್ದಪ್ಪ ಇವತ್ತು 4 ಹಂತದಲ್ಲಿ SSLC ಪರೀಕ್ಷೆಯಲ್ಲಿ ಈಗ ಫಲಿತಾಂಶ ಹೊರಬಿದ್ದಿದೆ. ಹೊಸ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಫಲಿತಾಂಶ ಬಂದಿದೆ. ಹೆಚ್ಚು ಹೊಗಳಕ್ಕೂ ಇಲ್ಲ, ತೆಗಳಕ್ಕೂ ಇಲ್ಲ. ಒಂದು ಉತ್ತಮವಾದ ಫಲಿತಾಂಶ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತೆಗೆದಿದ್ದಾರೆ. ಹೊಸದುರ್ಗ ನಗರದ ಸರ್ಕಾರಿ ಶಾಲೆ ಮಕ್ಕಳು ಹೇಳಿದ್ರು, ಒಳ್ಳೆ ಶಿಕ್ಷಣವನ್ನು ಕೊಡ್ತಾರೆ, ಶಿಕ್ಷಕರು ಒಳ್ಳೆ ಪಾಠ ಮಾಡ್ತಾರೆ, ಅನಿವಾರ್ಯವಾಗಿ ಎಲ್ಲರೂ ಸಮಸ್ಯೆಯನ್ನು ಬಿಡಿಸಿಕೊಡ್ತಾರೆ, ಹೇಳಿದ ತಕ್ಷಣ ಎಲ್ಲವನ್ನು ಕೂಡ ಅನುವು ಮಾಡಿಕೊಡ್ತಾರೆ ಅಂತ ಮಾತನ್ನು ಬಹಳ ಉತ್ಸಾಹದಿಂದ ವಿದ್ಯಾರ್ಥಿಗಳು ಮಾತಾಡಿದ್ರು. ಪ್ರಿಯಾಂಕಾ ನೋಡಿ ಇರ್ಬೋದು
ನಮಗೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಸರ್ಕಾರಿ ಪ್ರೌಢಶಾಲೆ ಒಳ್ಳೆ ಫಲಿತಾಂಶವನ್ನು ಕೊಟ್ಟಿದೆ, ಒಳ್ಳೆ ಫಲಿತಾಂಶವನ್ನು ಕೊಡ್ತಾರೆ ಅಂತೇಳಿ ಚೆನ್ನಾಗಿ ಮಾತಾಡಿದ್ರು. ಇನ್ನು ಅನುದಾನಿತ ಶಾಲೆಗಳು ನಾನೇನು ಮಾತಾಡ್ಬೇಕು ಅಂತ ಇದ್ದ ಅದನ್ನ ಅನುದಾನಿತ ಶಾಲೆಗಳ ಅಧ್ಯಕ್ಷ ವಿಷಯಗಳನ್ನು ತಿಳಿಸಿದ್ದಾರೆ. ಬಹುಶಃ ಅನುದಾನಿತ ಶಾಲೆಗಳಲ್ಲಿ ದಾಖಲಾತಿ ಸಂಖ್ಯೆ ಬೇರೆ, ಹಾಜರಾತಿ ಸಂಖ್ಯೆ ಬೇರೆ. ಸಂಬಳಕ್ಕೋಸ್ಕರ ದಾಖಲೆ ಮಾಡ್ಕೊಳ್ಳೋದು, ಹಾಜರಾತಿ ನೋಡಿ ಮಕ್ಕಳೇ ಇರಲ್ಲ. ಏನಪ್ಪ ಒಪ್ಪಿಗೆ ಇದೆ ಬೈಬೇಡ್ರಿ, ದಾಖಲಾತಿನ ಬೇರೆ, ಹಾಜರಾತಿನ ಬೇರೆ. ಇಂಥ ಸಂದರ್ಭದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಇದು ಒಂದು ಸಂಬಳಕ್ಕೋಸ್ಕರ ಮಕ್ಕಳು ಸೇರ್ಸ್ಕೊಂಡು ಮಾಡೋದು. ಶಿಕ್ಷಣ ಸಂಸ್ಥೆಗಳ ಲಘು ಲಾಭ ಇರಲ್ಲ. ಬಹಳಷ್ಟು ಶಾಲೆಗಳು ಇನ್ನೊಂದು ವರ್ಷ 2 ವರ್ಷ ಮುಚ್ಚುತ್ತವೆ. ಉಪಯೋಗಿಯ ಈ ವರ್ಷ ಎಷ್ಟು ಸಲ ಮುಚ್ಚುತ್ತವೇನೋ ಅಂತ ಅಂದ್ಕೊಂಡಿದ್ದೀನಿ. ಖಾಸಗಿ ಶಾಲೆಗಳು ಯಾವ ಶಾಲೆಗೆ ನಮ್ಮ ಬೆಳಗೋದು ನಮ್ಮ ಶಾಲೆ ನಾನೇ ಕಾಲಿಲ್ಲ. ವೈದ್ಯಂತೆ ಫಲಿತಾಂಶನೇ ಬರಲ್ಲ. ಈ ಅನುದಾನಿತ ಶಾಲೆಗಳಂತ ಕೆಳಮಟ್ಟದ ಫಲಿತಾಂಶ ಬಹಳ ಕೀಳಿನ ಫಲಿತಾಂಶ ಬಂದಿದೆ. ಇದರಲ್ಲಿ ಅನುದಾನಿತ ಶಾಲೆಗಳು ಸ್ವಲ್ಪ ಅರ್ಥ ಮಾಡ್ಕೊಂಡು ಪಾಠ ಮಾಡ್ತಾರೆ. ಮಕ್ಕಳನ್ನ ಪೋಷಕರು ಬಹಳ ಖುಷಿಯಿಂದ ಕರ್ಕೊಂಡಿದ್ದಾರೆ. ಮಕ್ಕಳು ಹೆಚ್ಚು ಅಂಕ ಗಳಿಸಿದ್ದಾರೆ, ಅದೇ ಸಂತೋಷ ಹಂಚ್ಕೋಬೇಕು. ಮಕ್ಕಳನ್ನ ಬೆಳೆಸ್ತಾರೆ, ಅವ್ರಿಗೂ ಖುಷಿ. ಮಕ್ಕಳ ಜೊತೆ ಬಂದು ಖುಷಿ. ಆ ಖುಷಿಯ ಅನುಭವವನ್ನು ಇವತ್ತು ತಗೊಂಡೋಗಕ್ಕೆ ಪೋಷಕರು ಮತ್ತು ಮಕ್ಕಳು ಇಬ್ಬರು ಕೂಡ ಬಂದಿದ್ದಾರೆ. ಸರ್ಕಾರಿ ಶಾಲೆ ಫಲಿತಾಂಶ ಒಂದು ಗುಣಮಟ್ಟದಲ್ಲಿ ಬಂದಿದೆ. ಅನುದಾನಿತ ಶಾಲೆಗಳು ಕೀಳು ಮಟ್ಟದ ಫಲಿತಾಂಶ ಬಂದಿದೆ. ಅನುದಾನ ರಹಿತ ಶಾಲೆಗಳು ಫಲಿತಾಂಶ ಉತ್ತಮವಾಗಿದೆ. ಸಂಬಳ ಇಲ್ಲದೆ ಇದ್ರೂ ಕೂಡ ಫಲಿತಾಂಶ ಉತ್ತಮವಾಗಿ ಒಳ್ಳೆ ಗುಣಮಟ್ಟದ ಶಿಕ್ಷಣ ನೀಡಿ ಒಳ್ಳೆ ಫಲಿತಾಂಶ ಕೂಡ ಬಂದಿದೆ. ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ನಾವು. ಆಮೇಲೆ ನಮ್ಮ ಮೊರಾರ್ಜಿ ಶಾಲೆ ಹೆಣ್ಮಕ್ಳ ಶಾಲೆ ಒಳ್ಳೆ ಫಲಿತಾಂಶ ಬಂದಿದೆ. ಯಾರು ಆರೋಗ್ಯಗಳಿಗೆ ನಾನು ಬಂದಿದ್ದೆ. ಇದು ರಿಲೇಟೆಡ್ ಉತ್ತಮ ಬಂದಿಲ್ಲ. ಇಲ್ಲ ಈಗ ಒಪ್ಪಲ್ಲ. ನೀವು ಕೇಳಬೇಕು. ಮಾಡಿದೆ ರಿಸಲ್ಟ್ ಐದಿಲ್ಲ. ಎಲ್ಲ ಶಾಲೆ ರಿಸಲ್ಟ್ ಐತೆ. ಹೆಣ್ಮಕ್ಳ ಶಾಲೆ ಬಂದು ಮೊರಾರ್ಜಿ ಶಾಲೆ ಉತ್ತಮ ರಿಸಲ್ಟ್ ಐತೆ. ಹೆಣ್ಮಕ್ಳ ಶಾಲೆ ಉತ್ತಮ ರಿಸಲ್ಟ್ ಬಂದಿದೆ. ಮತ್ತೇಳು ಐತೆ, ಆದ್ರೂ ಕಡಿಮೆ ಆದಂತ ದೂರ ಆಗ್ಬೇಕು. ವಸತಿ ಕೊಟ್ಟಿದ್ದೆ, ಶಿಕ್ಷಣ ಕೊಡಿ, ಎಲ್ಲರೂ ಕೊಟ್ಟಿಲ್ಲ. ನಮ್ಮ ಹೇಳಿದ್ದೆಲ್ಲ ಕೊಟ್ಟಿದ್ದೀವಿ. ಶಾಲೆಗೆ ನೆಲ ಮೇಲೆ ಮಕ್ಕಳನ್ನ ಕುದಿಸ್ತಿದ್ರಿ, ನೆಲ ಮೇಲೆ ಮಲಗಿಸ್ತಿದ್ರಿ, ನೆಲ ಮೇಲೆ ಊಟ ಹಾಕ್ತಿದ್ರಿ. ಹೌದಾ? ಎಲ್ಲ ಸವಲತ್ತು ಕೊಟ್ಟಿಲ್ವ? ಈಗ ಈ ಸರಿ MLA ಕೊಟ್ಟಿದ್ದೀವಿ. ಇದು ಚನ್ನಪಟ್ಟಣ ಶಾಲೆ ಇದು. ಲಾಸ್ಟ್ ಟೈಮ್ MLA ಇದ್ದಾಗ ಅದನ್ನ ವಸ್ತುಗಳು ಶಿಫ್ಟ್ ಮಾಡಿಸಿ ಹಾಕಿಸ್ತೀವಿ. ಏನು ಸವಲತ್ತುಗಳಿರಲು ಅದೇ ಬಂತು. ಹಂಗೆ ಇದ್ದಕ್ಕೆ ಅನ್ನ ಮಾಡಿಬಿಟ್ಟಿದ್ವಿ. 5 ವರ್ಷ ಅನ್ನ ಮಾಡಿದ್ವಿ. ಈ ಸಾರಿ ಬಂದ ತಕ್ಷಣ ಎಲ್ಲ ಸೌಲಭ್ಯ ಕೊಟ್ಟಿಲ್ಲ. ನಮ್ಮ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಇವತ್ತು ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ 106 ಕೋಟಿ ರೂಪಾಯಿ ಹಣವನ್ನು ವ್ಯಯ ಮಾಡ್ತಾ ಇದೆ. ಇನ್ಕಮ್ ಜನರೇಷನ್ ಕೇಳಲ್ಲ. ಇನ್ಕಮ್ ಜನರೇಷನ್ ಏನು? ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಮಾಡ್ಕೋಬೇಕು, ಗುಣಮಟ್ಟದ ಫಲಿತಾಂಶ ಕೊಡಬೇಕು, ಗುಣಮಟ್ಟದ ಶಿಕ್ಷಣವನ್ನು ಮಾಡ್ಕೊಂಡು ದೇಶದ ಆಸ್ತಿ ಆಗ್ಬೇಕೆಲ್ಲರೂ ಅಂತ ಸರ್ಕಾರದ ಒಂದು ಜವಾಬ್ದಾರಿ. ಸರ್ಕಾರ ಜವಾಬ್ದಾರಿ ಇತ್ತು. ಹಾಸ್ಟೆಲ್ಗಳು ಕೊಟ್ಟಿದೆ, ಊಟ ಕೊಟ್ಟಿದೆ, ವಸತಿ ಕೊಟ್ಟಿದೆ. ಅಥವಾ ಒಂದು ಹಾಸ್ಟೆಲ್ ಸೀಟ್ ಸಿಗದೆ ಇರ್ತಕ್ಕಂಥವ್ರಿಗೆ ಹಿಂದುಳಿದ ವರ್ಗದ ಮಕ್ಕಳಿಗೆ 1,00,000 ರೂಪಾಯಿಗಳ ಹಣವನ್ನು ಕೊಡ್ತಾ ಇದೆ. ಸಾಕಷ್ಟು ಶಿಕ್ಷಣಕ್ಕೆ ಸರ್ಕಾರ ದೊಡ್ಡ ಪ್ರಮಾಣವನ್ನು ವ್ಯಯ ಮಾಡ್ತಾ ಇದೆ. ಉದ್ದೇಶ ಏನು? ದೇಶದ GDP ಅಂದ್ರೆ ದೇಶದ ಇನ್ಕಮ್, ಮಾನವ ಸಂಪನ್ಮೂಲ ಶಿಕ್ಷಣ ಇದೆ. ಶಿಕ್ಷಣ ಇಲಾಖೆ ಮೇಲೆ ಆಗೋದು
ಇದು ವೃದ್ಧಿ ಆಗ್ತಾ ಇರಬೇಕು. ಶಿಕ್ಷಣ ವೃದ್ಧಿ ಆಗ್ತಾ ಹೋದ ದೇಶದ ಮಾನವ ಸಂಪತ್ತು ವೃದ್ಧಿ ಆಗ್ತಾ ಹೋಗ್ತದೆ. ವೃದ್ಧಿ ಆಗಕ್ಕೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡ್ತಾ ಇದೆ. ಉಪೇಕ್ಷೆ ಮಾಡ್ತೀರ. ಅನುದಾನಿತ ಶಾಲೆಗಳು ಸರ್ಕಾರ ಸಂಬಳ ಕೊಟ್ಟು ನಿಮ್ಮ ಅನುದಾನಿತ ಶಾಲೆಗಳನ್ನ ಇಟ್ಕೊಂಡಿದ್ದಾರೆ. ಸರ್ಕಾರಿ ಶಾಲೆಗಳ ಜೊತೆ ಅನುದಾನಿತ ಶಾಲೆಗಳನ್ನು ಇಟ್ಕೊಂಡಿದ್ದಾರೆ. ಯಾಕೆ? ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಲಿ, ಅವರು ಶಿಕ್ಷಣ ಕೊಡ್ತಾರೆ ಅಂತೇಳಿ ಅನುದಾನಿತ ಶಾಲೆಗಳಿಗೆ ಸಂಬಳ ಕೊಟ್ಟು ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಕೊಟ್ಟು ಇಟ್ಕೊಂಡಿದ್ದಾರೆ. ಅದು ಫಲಿತಾಂಶ ಶೂನ್ಯ. ಹೆಚ್ಚಿನ ಶಾಲೆಗಳಿಗೆ ಅನುದಾನಿತ ಶಾಲೆಗಳಿಗೆ ಆಂಜನೇಯದಲ್ಲಿ 2 ಶಾಲೆಗೆ ಶೂನ್ಯ ರಿಸಲ್ಟ್. ನಮ್ಮೂರಾಗ ನಾವಿದ್ರು ಇವು ಅಂತ ಮಾಡ್ತಿದ್ರು. ಏನೋ ಹಿಂದಿನ ಬೈದು ಇಷ್ಟು ಸೌಕರ್ಯ ಇಂಥ ಒಂದು ಫಲಿತಾಂಶಗಳು ಬರ್ತಾ ಇಲ್ಲ. ದಯಮಾಡಿ ಅನುದಾನಿತ ಶಾಲಾ ಶಿಕ್ಷಕರು ಇವತ್ತಿಂದಲೇ ಸಂಘದ ಅಧ್ಯಕ್ಷರು ಅನುದಾನಿತ ಶಾಲೆಗಳೆಲ್ಲರೂ ಕರೆಸಿ ಜೊತೆ ಮಾತಾಡಿ ದಾಖಲಾತಿ ಹಾಜರಾತಿ 2 ಒಂದೇ ಸಂತಿರಬೇಕು. ಒಳ್ಳೆಯ ಶಿಕ್ಷಣವನ್ನು ಕೊಡಿ ಅಂತೇಳಿ ಹೇಳಿ ಟಿವಿ ಇದು ನಿಮ್ಮ ಧ್ವನಿ.